ಬರಲಿಲ್ಲ. ಹೌದು ದೈವ. ದ್ರೌಪದಿಯು ಕನ್ಯೆ ದೊರೆಯಿತೋ ಇಲ್ಲವೋ ಎನ್ನಗೆ ತಿಳಿಯಲಿಲ್ಲ. ಅಯ್ಯೋ ಸಾಂಬ ಶಿವ, ನಿನ್ನ ಸಕನಾದ ನನಗೆ ಎಂತ ಕಷ್ಟವನ್ನು ಉಂಟು ಮಾಡಿದೆ. ವಚನ ಭ್ರಷ್ಟನಾಗಿ ಈ ಜನರಿಗೆ ಮುಖವನ್ನು ಹೇಗೆ ತೋರಿಸಲಿ? ಅಯ್ಯೋ, ದೊಡ್ಡ ಪರ್ವತವನ್ನೇರಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುವೆನು. ಈ ಸುದ್ದಿಯನ್ನು ಒಬ್ಬರ ಮುಂದೆ ಹೇಳಬೇಡ ಸಾರಥಿ, ಹೋಗುವನು ಜಾಗೃತಿ. ಯಾರು ಹೇಳಿದ್ರು ಮಕ್ಕಳನ್ನ ನೋಡಿದ್ರೆ ತಂಗಿ ಐಶ್ವರ್ಯ ಮತ್ತು ಮೇಲೆ ಕೇಳಮ್ಮ ದ್ರುಪದಾನಂದಿನಿ. ದ್ರೌಪದಿ, ಕೃಷ್ಣವರ್ಣಿಯಾದ ದ್ರೌಪದಿ, ನಿನ್ನ ಮಾರ್ಗವನ್ನೇ ನಾನು ನಿರೀಕ್ಷಿಸುತ್ತಿದ್ದೆ. ನಿನ್ನ ಮುಖದ ಭಾವನೆಯನ್ನು ನೋಡಿದರೆ ಕಳೆ ಏರಿದಂತೆ ತೋರುತ್ತದೆ. ನೀನು ಹೋದ ಕಾರ್ಯವೇನಾಯಿತು ಸಂತೋಷದಿಂದ ತಿಳಿಸು. ಎನ್ನ ಮನದ ಅನುಮಾನವನ್ನು ಬಿಡಿಸು ತಂಗಿ, ವರಮಾಂಗಳಾಗಿ. ಅಮ್ಮ ತಂಗಿ, ಈಗ ನಾಳೆ ಸರ್ವ ಬಂದು ಬಾಂಧವರು ಹೋಗಿ ಲಗ್ನವನ್ನು ಮಾಡಿಕೊಂಡು ಬರುವುದೇ ಸರ್ಪಸೇನ. ಎಲ್ಲ ಸಾರಥಿ, ಈ ತಂಗಿಯ ಸಾಹಸವನ್ನು ನೋಡಿದೆಯಾ? ನನಗೆ ನಿಲಕದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದಿರುವಳು. ಹೌದೈವ. ಅಹೋ ತಂಗಿ, ನಿನ್ನಂತ ಧೈರ್ಯಶಾಲಿಯಂ ತ್ರಿಲೋಕದಲ್ಲಿ ಎಲ್ಲೂ ಕಾಣಲಿಲ್ಲ. ಅದೇ ತಂಗಿ, ತನ್ನ ಪ್ರಾಣ ಸಂರಕ್ಷಣೆ ಮಾಡಿದೆ. ನೀನೇ ಎನ್ನ ಆಪ್ತ ಬಂಧು, ನೀನೇ ಎನ್ನ ಕಲ್ಪವೃಕ್ಷ, ನೀನೇ ಎನ್ನ ಭಾಗ್ಯಲಕ್ಷ್ಮಿ ಅಮ್ಮ. ನಿನ್ನ ಉಪಕಾರ ಎಷ್ಟು ವರ್ಣಿಸಿದರೂ ತೀರದು. ತಂಗಿ ಅಂದರೆ ನಿನ್ನಂತ ತಂಗಿ ಇರಬೇಕು. ಬಾಪು ಬಾಪುರೇ ಭೂಪತಿಗಳಾದ ಪಾಂಡವರ ಪತ್ನಿಯಾದ ದ್ರೌಪದಿ ತಡ ಮಾಡದೆ ರತಿ ಮನ್ನತರ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ತಂಗಿ. ದ್ರೌಪದಾನಂದಿನಿ, ಬಾರಮ್ಮನಿ ಬೇಗ. ಅಮ್ಮ ತಂಗಿ ದ್ರೌಪದಿ. ಹೌದಮ್ಮ ತಂಗಿ. ಈ ಸಂಗತಿಯನ್ನು ಕೇಳಿ ಸಂತೋಷ ಪಡುವನು ಅಥವಾ ನನ್ನ ಸ್ಥಿರಚ್ಛೇದನೆ ಮಾಡುವನು ನನಗೆ ಒಂದು ತಿಳಿಯದಾಗಿದೆ. ನಾನು ಮೊದಲು ಹೋಗಿ ಕಾರಣವನ್ನು ಕಾಣುತ್ತೇನೆ ಅಣ್ಣ ರಾಜಾದ್ರೆ. ಅಮ್ಮ ದ್ರೌಪದಾನಂದಿನಿ, ಅರ್ಜುನನು ಶಿರಚ್ಛೇದನ ಮಾಡುವನು ಎಂದು ಹೇಳಿದೆಯಲ್ಲ, ಈ ಚಿಂತೆಯನ್ನು ಬಿಡು, ಧೈರ್ಯವನ್ನು ಪಡು. ಅರ್ಜುನನ ಬಳಿಗೆ ನೀನು ಹೋಗುವುದಕ್ಕಿಂತ ಮೊದಲೇ ಗರುಡರಾಜನು ಕೂಡ ಲಗ್ನ ಪತ್ರವನ್ನು ಕೊಟ್ಟು ಅಲ್ಲಿಗೆ ತೀವ್ರವಾಗಿ ಮುಟ್ಟುವ ಹಾಗೆ ಕಳಿಸಿಕೊಟ್ಟಿದ್ದೇವೆ. ನೀನು ಕಳವಳ ಪಡದೆ ಕಣ್ಣೀರು ಸುರಿಸದೆ ಕಾಂತನನ್ನು ಕಾಣ ನಡಿ. ದ್ರುಪದ ಸಂಜಾತೆ ಬಿಡು ಕಾಂತನ ಭೀತಿ. ಶುಭವಾಗಲಿ, ಹೋಗಿ ಬಾರಮ್ಮ ತಂಗಿ, ವರಮಾಂಗಳಾಗಿ. ಪಂಚ ನೀನೆಂಥ ವೈಮಾನ